ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಒಂದು ರಿಲೇಶನ್ಶಿಪ್ ಅಲ್ಲಿ ಬ್ರೇಕಪ್ಸ್ ಆದ್ಮೇಲೆ, ಒಂದು ಗ್ಯಾಪ್ ಅಂತ ಬಿಲ್ಡ್ ಆದ್ಮೇಲೆ, ಸೊ ಆ ವ್ಯಕ್ತಿಗಳನ್ನು ಮರೆಯೋದು ಬಹಳ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ರೀಸನ್ ಹೇಳ್ತೀನಿ ಯಾಕೆ ಕಷ್ಟ ಆಗ್ತಿರುತ್ತೆ. ಸಮ್ ಪರ್ಸೆಂಟೇಜ್ ಜನಗಳಿಗೆ ತುಂಬಾ ಈಸಿ ಅನ್ಸುತ್ತೆ, ಅದ್ರ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಇನ್ನು 99% ಜನರಿಗೆ ತುಂಬಾ ಪ್ರಾಬ್ಲಮ್ ಅನ್ನಿಸ್ತಾಗುತ್ತೆ, ತುಂಬಾ ಕಷ್ಟ ಆಗ್ತಿರತ್ತೆ. ಸೊ ಅವ್ರಿಗೆ ಮರೆಯಕ್ಕೆ ಆಗ್ತಿರಲ್ಲ, ಅವ್ರನ್ನ ಬಿಟ್ಟಿರೋಕೆ ಆಗ್ತಿರಲ್ಲ. ಇದಕ್ಕೆ ರೀಸನ್ ಏನು ಅಂತ ನಾನು ಹೇಳ್ತೀನಿ. ಓಕೆ, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ಮೇಲೆ, ಕೊನೆ ತನಕ ನೋಡಿದ್ಮೇಲೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರನ್ನೇ ಪ್ರಪಂಚ ಅಂತ ಅಂದ್ಕೊಂಡು ಬದುಕ್ತಿರ್ತೀವಿ ನಾವು. ಕೆಲವೊಂದ್ ಕಡೆಗೆ ತುಂಬಾ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತೀವಿ. ಬ್ಲೈಂಡ್ ಆಗಿ ಬಿಲೀವ್ ಮಾಡಿದಾಗ ಆ ವ್ಯಕ್ತಿಗಳೇ ಸರ್ವಸ್ವ ಆಗಿರ್ತಾರೆ, ಆ ವ್ಯಕ್ತಿಗಳೇ ನಮ್ಗೆ ಅದು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಅನ್ಕೊಳ್ತೀವಿ. ಯಾವಾಗ ಇದು ಎಮೋಷನಲಿ ಆ ಒಂದು ಅಟ್ಯಾಚ್ಮೆಂಟ್ ಬಿಲ್ಡ್ ಆದಾಗ. ಓಕೆ, ಸೊ ಈ ಭ್ರಮೆನಲ್ಲಿ ಇರಬಾರ್ದು. ಆಕ್ಚುಲಿ ನಾವು ಹೇಳೋದು ಅವರೇ ಪ್ರಪಂಚ ಅಂತ ಅನ್ಕೊಳ್ಬೇಕು. ಓಕೆ, ಬಟ್ ಅಲ್ಲಿ ಪ್ರಾಕ್ಟಿಕಲ್ ಏನಿದೆ, ಸದ್ಯದ ಪ್ರೆಸೆಂಟ್ ಸಿಚುವೇಶನ್ಗಳು, ಪ್ರೆಸೆಂಟ್ ಆ ವ್ಯಕ್ತಿಗಳ ಮನಸ್ಥಿತಿ ಅಂಡ್ ನಿಮ್ಮ ಮನಸ್ಥಿತಿ, ಇದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಓಕೆ, ಅವರನ್ನೇ ಪ್ರಪಂಚ ಅಂದ್ಕೊಂಡಾಗ ಈಗ ಕಷ್ಟ ಆಗತ್ತೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಎಮೋಷನಲಿ ಡಿಪೆಂಡ್ ಆದಾಗ ತುಂಬಾ ಜನ ಏನ್ ಮಾಡ್ತಾರೆ, ಪ್ರಾಕ್ಟಿಕಲ್ ವಿಚಾರಕ್ಕೆ ಹೋಗೋದೇ ಇಲ್ಲ, ಎಮೋಷನಲಿ ಥಿಂಕ್ ಮಾಡ್ತಾರೆ. ನಾನು ಅದೇ ಹೇಳೋದು, ಎಮೋಷನಲಿ ಥಿಂಕ್ ಮಾಡಿ ಮುಟ್ಟಾಡ್ರಾಗ್ಬೇಡಿ, ವಾಸ್ತವತೆ ಮೇಲೆ ಹೋಗಿ ನೀವು. ಓಕೆ, ಈಗ ಎಲ್ಲೋ ಒಂದ್ ಕಡೆ ಗೊತ್ತಿಲ್ದಿರ ನಾವು ಬದುಕೋದು ಬೇರೆ, ಗೊತ್ತಾಗಿದ್ದು ಬದುಕೋದು ಬೇರೆ. ನೀವು ಗೊತ್ತಿಲ್ದಿರ ಆ ವ್ಯಕ್ತಿನ ಒಳ್ಳೆಯವ್ರು ಅನ್ಕೊಂಡಿದ್ರಿ, ಗೊತ್ತಿಲ್ದಿರ ಆ ವ್ಯಕ್ತಿನ ನಿಮ್ಗೋಸ್ಕರ ಬದುಕ್ತಿದ್ದಾರೆ ಅಂತ ಅನ್ಕೊಂಡ್ರಿ, ಗೊತ್ತಿಲ್ದಿರ ಆ ವ್ಯಕ್ತಿ ನಿಮ್ಗೋಸ್ಕರನೇ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು, ಕರೆಕ್ಟ್. ಬಟ್ ಈಗ ನಿಮ್ಗೋಸ್ಕರ ಇಲ್ಲ ಅಂತ ಗೊತ್ತಾಯ್ತು, ನಿಮ್ಗೆ ಚೀಟ್ ಮಾಡಿದಾರೆ ಅಂತ ಗೊತ್ತಾಯ್ತು, ಅಂಡ್ ಅವ್ರು ಬ್ರೇಕ್ ಆಗಿ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಇದು ಗೊತ್ತಾದ್ಮೇಲೆ ಸ್ಟಿಲ್ ಎಲ್ಲ ಮುಗಿದು ಹೋದ್ಮೇಲೂ ಕೂಡ ಮತ್ತೆ ಎಮೋಷನಲಿ ಅವ್ರನ್ನ ಬಿಲೀವ್ ಮಾಡೋದು ನನ್ನ ಪ್ರಕಾರ ಐ ಥಿಂಕ್ ರಾಂಗ್. ಸೊ ಎಷ್ಟೋ ಜನ ಇದನ್ನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದಿರ, ಎಮೋಷನಲಿ ಥಿಂಕ್ ಮಾಡಿ ಆ ಲೆವೆಲ್ಗೆ ಇಳಿದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಒಪ್ಕೊಳ್ದೇ ಇದ್ದಾಗ. ಏನ್ ಒಪ್ಕೊಳ್ದೇ ಇದ್ದಾಗ? ಕೆಲವರಿಗೆ ಅವ್ರಿಲ್ಲ ಅಂದ್ರೆ ಒಂದು ಅಬ್ಜೆಕ್ಷನ್ ಒಪ್ಕೊಳಕ್ ಆಗಲ್ಲ. ಈಗ ಅವ್ರಿಲ್ಲ ಅಂತ ಅನ್ಕೊಳ್ಳಿ, ಓಕೆ ಫೈನ್, ಅವ್ರು ಮೋಸ ಮಾಡಿದ್ರೆ ಬಿಟ್ಟಾಕಿ ಅಂತ ಹೇಳಿದ್ರೆ, ನೋ, ನಮ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಸೊ ನಮ್ ಕೈಲಿ ಆಗಲ್ಲ ಅನ್ನೋದು ನೀವೇ ನಿಮ್ ಮೈಂಡಿಗೆ ಹೇಳ್ತಾ ಇದ್ದೀರಾ. ನೀವು ಏನವ್ರು ಮರಿಬೇಕಂತ ಹೊರಟಿದ್ದೀರಾ, ನೀವೇ ನಮ್ ಕೈಲಿ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅದ್ ಹೆಂಗ್ ಆಗ್ಲಿಕ್ಕೆ ಸಾಧ್ಯ? ಹೌ ಇಟ್ ಪಾಸಿಬಲ್ ಆಗತ್ತೆ? ಓಕೆ, ಸೊ ಆಗಿರ್ಬೇಕಾದ್ರೆ ನೀವು ಒಪ್ಕೊಬೇಕಾಗತ್ತೆ. ಈಗ ಇಲ್ಲ ಅನ್ನೋ ಸತ್ಯ, ಪ್ರಪಂಚ ವಿಶಾಲವಾಗಿದೆ ಅನ್ನೋ ಸತ್ಯ, ಅಂಡ್ ಮೂವ್ ಆನ್ ಆಗ್ಬೇಕಾಗಿರೋ ಸತ್ಯ, ಇದ್ರ ಮೇಲೆ ನಾವು ಲೈಕ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಅದನ್ನ ನಮ್ಮ ಲೈಫಲ್ಲಿ ಒಪ್ಕೊಬೇಕಾಗೋ ನಡೆದಿದೆ ನನ್ನ ಲೈಫಲ್ಲಿ. ಇನ್ನು ನೆಕ್ಸ್ಟ್ ದೇ ಆರ್ ನೋ ಮೋರ್ ಇನ್ ಅವರ್ ಲೈಫ್ ಅಂತ ಒಂದು ಥಿಂಕ್ ಮಾಡ್ಬೇಕಾಗತ್ತೆ. ಈ ಮೂರು ಮೇಜರ್ ಪಾಯಿಂಟ್ ನಾವು ಒಪ್ಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿನ ಲೈಕ್ ಅವರ ಎಮೋಷನಲ್ ಅಟ್ಯಾಚ್ಮೆಂಟ್ ಇಂದ ನಾವು ಮುಂದೆ ಮೂವ್ ಆನ್ ಆಗಿ ಬದುಕಬಹುದು ಸ್ನೇಹಿತರೆ. ಓಕೆ, ನಿಮ್ಗೆ ರೈಟ್ ಅನ್ಸಿದ್ರೆ ಅನ್ಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 35,000 ಕಂಪ್ಲೀಟ್ ಆಗಲಿ ಸಬ್ಸ್ಕ್ರೈಬರ್ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.